ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಕ್ಕನ ಚಾನಲ್. ಇವತ್ತಿಂದ ನಾ ಅವಾಗಲೇ ಹೇಳಿದ್ವಿ ಆ ಕಡೆ ಮನೆಯೊಳಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು. ಮತ್ತೆ ಪಾಪುಗ ಶಕೆ ಆಗತ್ರಿ, ಆ ಕಡೆ ಮ್ಯಾಲೆ ಶೀಟ್ ಅದಾವ ಅಂತ ಹೇಳಿ ಈ ಕಡೆ ಮನ್ಯಾಗ ಮಕ್ಕೊಂಡಾರ್ರಿ. ಪಾಪುನು ಇಲ್ಲೇ ಮಕ್ಕೊಂಡೈತಿ. ಆರಾಮ್ ಅನ್ಸತ್ತಾ ಅಕ್ಕ? ಇವತ್ತು ಸ್ವಲ್ಪ ಬೆಟರ್, ಮಾತಾಡಬಲ್ಲೆ, ಸ್ವಲ್ಪ ಎದ್ದೇಳಬಲ್ಲೆ ಸ್ವಂತ. ಆದ್ರೆ ಇಷ್ಟು ಜಲ್ದಿ ರಿಕವರ್ ಆಗ್ತಂದ್ಕೊಂಡಿರಲಿಲ್ಲ. ಇವತ್ತು ಮನೆಗೆ ಬಂದ್ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬಂತಾ? ಹೌದ್ರಿ, ನಮಗೂ ಒಂದೇ ದಿನ ನೋಡಿದ್ರೆ ಪಾಪ ಇದು ಭಾಳ ದಿನ ಕಷ್ಟಪಡುತ್ತೆ ಬಿಡು ಅನ್ಕೊಂಡ್ಬಿಟ್ವಿ ರೀ. ಐತಿ ಇಲ್ಲ ಅಂತ ಐತಿ, ಪರವಾಗಿಲ್ಲ, 30% ಕಡಿಮೆ ಐತಿ. ಆರಾಮಾಗಿ ಲಗು ಲಗು ಇದಕ್ಕೆ ಬ್ಲಾಗ್ ಮಾಡಕ್ಕೆ ಎಲ್ಲರೂ ಕೇಳಕಂತಾರ. ನನಗೆ ಹಾಸ್ಪಿಟಲ್ ಬ್ಲಾಗ್ ಮಾಡಿಲ್ಲ ಅನ್ನೋ ಚಿಂತೆ. ಬ್ಯಾಗ್ ಪ್ಯಾಕಿಂಗ ಬಿಡು ಅಂದಾರ ಮಂದಿ, ಅದನ್ನು ಅಂದಾರ. ಅದ್ರ ಬಗ್ಗೆ ಏನು ಇದು ಮಾಡಬೇಡಕ್ಕ ಅಂತೇನೋ ಅಂದಾರ. ಒಟ್ಟು ಹಾಸ್ಪಿಟ್ಲ್ ಬ್ಯಾಗ್ ಪ್ಯಾಕಿಂಗ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಏನು ಬೇಜಾರಾಗ್ಬೇಡಕ್ಕ ಅಂತ ಅಂದಾರ. ನಮ್ ಗುಂಡು ಬಂದೈತಲ್ಲ. ಅಲ್ಲ ಬೆಳಿಗ್ಗೆ ಆಗೈತ್ರಿ, ನಂಗಂತರೂ ಅವತ್ತು ಹೆಂಗಾಗ್ಬಿಟ್ಟೈತಿ ಗೊತ್ತಾಕಲ್ಲ. ಲಾಸ್ಟಿಗೆ ಕರ್ಯಾಕಂತಿದ್ರಲ್ಲ, ಈ ಎದಕ್ಕೆ ಕರಿತೀರಿ ಅಂತ ಸಿಟ್ಟಿಗೆ ಅದು ಬಂದ್ಬಿಡಂದೇನ ಅಂತ ಅನಿಸ್ಬಿಟ್ಟೈತಿ. ಎದಕ್ಕಂದ್ರೆ ಅವತ್ತಕ್ಕ ಡೆಲಿವರಿ ಆಗೋದಿನ ಮಕ್ಕನದ ಲೇಟಾಗಿ ಮಕ್ಕಂಡಿವ್ರಿ. ಈಕಿ ಸ್ವಲ್ಪ ಪದೇ ಪದೇ ಎಬ್ಸಕಂತಿದ್ಲ. ಸಾವು ಸ್ವಲ್ಪ ಎಬ್ಬಸ್ ಕುಂದ್ರಸ್ ಬಾ ಅಂತ ಕರದ್ಲು. ಮತ್ತೊಮ್ಮೆ ವಾಶ್ರೂಮ್ಗೆ ಹೋದಕ್ಕೆ ಕರದ್ಲು. ಒಮ್ಮೆ ವಾಪಸ್ ಕರೆದಿಲ್ಲ ರೀ. ಅದಕ್ಕೆ ವಾಶ್ರೂಮ್ಗೆ ಏನದಕ್ಕೆ ಎದಕ್ಕೆ ಕಂದಿದ್ದಕ್ಕೆ ಏನಿಲ್ಲ ಅಂತ ಒಬ್ಬಕ್ಕೆ ಹೋಗಿದ್ಲ ಅಂದ್ರೆ ಸಮಾಧಾನ ಆಗಲಿಲ್ಲ. ಅವಾಗ ವಾಪಸ್ ಹೊರಗೆ ಬಂದು ನೋಡಿದ್ನಿ, ನೀನು ಮಮ್ಮಿ ನಿಂತಿದ್ರಲ್ಲ. ಮತ್ತು ಅವಾಗ ಸುಮ್ಮನೆ ಮತ್ತೆ ಸ್ವಲ್ಪ ಹೊತ್ತು ಆಗೈತೆ ರೀ. ಬೆಳಿಗ್ಗೆ 4 ಗಂಟೆ ಆಗೈತಿ. ಮತ್ತೆ ಸಾವು ಅಂತ ಅನ್ಎಕ್ಸ್ಪೆಕ್ಟೆಡ್. ಅದು ಬುಧವಾರ ಹುಟ್ಟಬೇಕಂತಾನೆ ಇರ್ತಾರ, ನ್ಯಾಚುರಲ್ ಅಂತಾರ ಅಲ್ಲ. ಈಗ ನಾವು ನೋಡಿದ್ರೆ ನಮ್ಮದು ಟೈಮಿಂಗ್ ಬೇರೆ, ಡೇಟ್ ಬೇರೆ. ಇವರು ಈಕಿ ಇಲ್ಲ, ನನಗೆ ಫುಲ್ ಕಾನ್ಫಿಡೆಂಟ್ ಇದ್ಲ ರೀ. ನನಗೆ ಅನ್ಸೋದೇ ಇಲ್ಲ. ನಾನೊಂದು ಚಲೋ ಡೇಟ್ ನೋಡ್ಕೊಂಬಂದು ಗುರುವಾರ ದಿನನೇ ರಾಯರ ವಾರದ ದಿನನೇ ಹುಟ್ಟಬೇಕಂತೇಳಿ ಪಾಪ ಆಕಿನ ಹೋದ ಗುರುವಾರನೇ ಮಾಡ್ಸಕ್ಕೆ ರೆಡಿ ಇದ್ಲು ರೀ. ನಮ್ಮ ಕೃಷ್ವಿ ಬರ್ತಡೇ ಬಂದಿತ್ತಲ್ಲ, ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹಾಕಿ ಮಾರ್ಚ್ 7 ಐತಲ್ಲ ಬಿಡು, ಅಂದ್ರೆ ಮುಂದಕ್ಕೆ ಹಾಕಿದೆ. ಅದು ನೋಡಿದ್ರೆ ಹಂಗೆ ಅವತ್ತೇ ಆಗ್ಬಿಡ್ತು. ಬೆಳಗ್ಗೆ ಬುಧವಾರ ಹುಟ್ಟಿದ್ರ ಲಕ್ ಇರುತ್ತೆ, ಗಂಡು ಮಗು ಹುಟ್ಟಿದ್ರ ಅಂತ ಕಮೆಂಟ್ ಮಾಡಿದ್ವಿ. ಗೊತ್ತಿಲ್ಲ, ನಿಮ್ಮ ಲಕ್ ಬರಲಿ. ಚಲೋ ಅಂತ ಖುಷಿ ಆತ. ಗಂಡು ಪಾಪು ಅಂದಾಗ ಹೆಂಗೆ ಫೀಲ್? ಆಕಿಗೆ ಫುಲ್ ನಂಬಿಕೆ ಬಂದಿಲ್ಲ ಅಂತ್ರಿ ಫಸ್ಟಿಗೆ. ಆಪರೇಷನ್ ಥಿಯೇಟರ್ ಒಳಗಡೆ ಯಾವ ಪಾಪ ಅಂತ ಕೇಳಕಿದ್ದೀರ ಡಾಕ್ಟರ್. ಮೊದಲೇ ಬೈದಿದ್ರು ಗೈಸ್, 3ನೇದು ಯಾಕೆ ಬೇಕವ, ಹೈ ರಿಸ್ಕ್ ಐತಿ. ಮತ್ತೆ ಹೋಗೋದು ಗುಣ ಲೇಟಾಗಿ ಹೋಗಿವಂತ ಅವ್ರು. ಏನೋ ವೀಕ್ಲಿ ಒಂದ್ಸಲ ಬರ್ಬೇಕಾಗಿತ್ತಂತ್ರಿ. ಅದು ನಾವು ಗೊತ್ತಾಗಿಲ್ಲ, ಅವ್ನು ನೆನಪಿಲ್ಲ, ಹಾಗೆ ಬಿಟ್ಬಿಟ್ಟಿವೇನೋ. ಹಾಗಾಗಿ ಡಾಕ್ಟ್ರ್ ಒಳಗಡೆ ಕೇಳಿದೆ, ಕಣ್ಣು ಮುಚ್ಚಿದ್ರಲ್ಲ ಅವ್ರು ಅದರಲ್ಲ, ಹೆಣ್ಪಾಪು ಅಂದ್ಬಿಟ್ರು ನನಗೆ. ಅಂತ ಅಂದ್ಬಿಟ್ಲಂತ್ರಿ ಅಂತ ಮಾಡಿ ಸುಮ್ಮನೆ ಆಗ್ಬಿಟ್ಟೆ, ಸೈಲೆಂಟ್ ಆಗ್ಬಿಟ್ಟೆ. ಮತ್ತೆ ಒಂದ್ಸಲ ಕೇಳಿದೆ, ಅಳ ಸೌಂಡ್ ಬಂತಲ್ಲ, ಜೋರಾಗಿ ಅಳದಲ್ಲಿ ತೊಳೆಯೋದು ಬಂತಲ್ಲ, ಕೇಳಿದೆ. ಪಾಪು ಅಂತ ಹೇಳಕ್ ಕುಂತಿದ್ರು. ಅವಾಗಲೂ ಅವ್ರು ಸ್ಟಾಪ್ ಮಾಡಿಸಿ ಡಾಕ್ಟರ್, ಹೆಣ್ಪಾಪು ಅಂತ ಹೇಳಿದ್ನಿಲ್ಲ ಅಂತಂದ್ಬಿಟ್ಟು. ಅದೇ ಸುಮ್ಮನೆ ಅದ. ಪಾಪ ಇನ್ನೊಬ್ರು ಒಳ್ಳೆಯವ್ರು ಇದ್ರಲ್ಲಿ, ಅವರು ಒಳ್ಳೆಯವ್ರ, ಇನ್ನೊಬ್ರು ಚೆನ್ನಾಗಿ ಮಾತಾಡ್ಸಿದ್ರ. ಅವರು ಏನಿಲ್ಲಮ್ಮ ಆರಾಮಾಗಿರಿ, ಗಂಡು ಮಗು ಹುಟ್ಟೈತೆ ಅಂದೆ. ಅವಾಗ ಥ್ಯಾಂಕ್ಸ್ ರೀ ಅಂತಂದಮೇಲೆ ನೋವಾಗ ಕುಂತೈತಿ. ಅದು ಸ್ವಲ್ಪ ನಂಗೆ ಅನಸ್ತೇಷಿಯಾ ಸ್ವಲ್ಪ ಲೈಟಾಗಿ ವರ್ಕ್ ಆಗಲಿಲ್ಲ ಲಾಸ್ಟಿಗೆ. ಸ್ವಲ್ಪ ಭಾಳ ಪೇನ್ ಆಯ್ತು ಯಾಕಂದ್ರೆ 3ನೇದು ಬೇರೆ. ಪಾಪರಿ ಅದೆಲ್ಲ ನೋಡ್ಬಿಟ್ಟಾಳ ಅಂತಕಿ ಅಂತದೆಲ್ಲ ಪೇನ್ ಫೀಲ್ ಆಗೈತಂತ್ರಿ. ಪಾಪ ಅವತ್ತು 1ನೇ ದಿನ ಅಂತೂ ಭಾಳ ನೋವು ಮಾಡ್ಕೊಂಡಾಳ. ಮತ್ತೆ ಡಾಕ್ಟರ್ ಅವತ್ತು ಸ್ವಲ್ಪ ಬೈದಿದ್ರು. ನೆಕ್ಸ್ಟ್ ಡೇ ಮತ್ತೆ ಫುಲ್ ಕೇರ್ ಮಾಡಿದ್ದಾರೆ. ನಮಗಂತೂ ಹಾಸ್ಪಿಟ್ಲ್ ಫಸ್ಟಿಗೆ ಎದ್ದಕನ ಹೆಂಗೆ ಬಂದ್ವಪ್ಪ ಅನ್ಸ್ಬಿಡ್ತ್ರಿ. ಆಮೇಲೆ ಅಂತೂ ಫುಲ್ ಚಲೋ ಅನ್ಸಿತ್ತು. ನರ್ಸ್ ಎಲ್ಲರೂ ಇಷ್ಟ ಆಯ್ತು. ನರ್ಸ್ ಇಷ್ಟ ಆಗ್ಯಾರ. ಅಕ್ಕನವರೆಲ್ಲರೂ ಎಷ್ಟು ಕೇರ್ ಮಾಡಕಂತ ಬಿಟ್ಟಿದ್ರಲ್ಲ, ಜಗ್ಗಿ ಇಷ್ಟ ಆಯ್ತು. ಇಲ್ಲೇ ಎಲ್ಲ ಡಾಕ್ಟರ್ ಅಂತ 4-5 ಸಲ ಬಂದು ಚೆಕಪ್. ಯಾವ ಹಾಸ್ಪಿಟ್ಲು ಎಲ್ಲ ಕೇಳಿರಿ, ಎಲ್ಲದಕ್ಕೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಹೆಂಗೈತೆ ಅಂತ ಸ್ವಲ್ಪ ಸುಮ್ಮನೆ ಗಂಗಾವತಿ ಹೋಗ್ಲಿಲ್ಲ ಅನ್ನೋ ಫೀಲ್ ಕಾಡಕಂದ್ಬಿಟ್ಟಿತ್ತು ನನಗೆ. ಆಮೇಲೆ ಅಲ್ಲೆಲ್ಲ ನೋಡಿ ದೇಶ ಆಗ್ಬಿಡಪ್ಪ ದೇವ್ರೆ, ಫೈನಲ್ ಒಂದು ಚಲೋ ಹಾಸ್ಪಿಟಲ್ ಸಿಕ್ಕಿದೆ. ಮತ್ತಿಕ್ಕಿದ್ ಏನಂದ್ರಿ, ಬ್ಯಾಗ್ ಪ್ಯಾಕಿಂಗ್ ಬಂದ್ಬಿಟ್ಟು ಇಕ್ಕಿದ್ ಎಲ್ಲ ಡ್ರೀಮ್ನು ಕಂಪ್ಲೀಟ್ ಮಾಡ್ಕೊಂಡ್ರಿ. ಇಷ್ಟ್ರಾಗ ವಿಡಿಯೋ ಹಾಕ್ತೀವಿ. ಏನು ಹೇಳಿ
ಸೀಮಂತ ರೀ ಅದಕ್ಕೆ ಕಿಮ್ಮಿ ಹಿಂದಿ ಹಂಗ ಐತ್ರಿ ಇನ್ನ ನೋಡ್ರಿ ಬಂದಾರ ಅಕ್ಕಪ್ಪ ಇವ್ರು ಬಂದಾರ ಇವಾಗ. ಇದು ಲಾಗ್ ಸ್ಟಾರ್ಟ್ ಮಾಡಕ್ಕೆ ಏನ್ ರೀಸನ್ ಅಂದ್ರಿ ನಮ್ ಗುಂಡಗ್ ಬಂದಿರೋ ಫಸ್ಟ್ ಡ್ರೆಸ್ ಇದ ನೋಡ್ರಿ. ನಮ್ ಗುಂಡಗ ಫಸ್ಟ್ ಡ್ರೆಸ್ ತಂದಿರೋದಂದ್ರೆ ಅದು ಹುಟ್ಟಿದ ಮೇಲೆ ಬಂದಿರೋ ಫಸ್ಟ್ ಡ್ರೆಸ್ ಯಾರು ತಂದಾರಂದ್ರ ನಮ್ಮ ಜ್ಯೋತಿ ಅವರ ಫ್ರೆಂಡ್ ರೀ. ನೀವು ನೋಡಿರ್ತೀರ ಆಲ್ರೆಡಿ. ಗೀತಾ ತಂದಳ್ರಿ. ಆಕಿ ಭಾಳ ಕ್ಯಾಮ್ರಾ ಮುಂದೆ ಬರಕ್ಕೆ ಇಷ್ಟಪಡಲ್ಲ. ಮೆತಾ ತಂದಾಳ ತೋರಿಸ್ತೀನಿ ತಡ್ರಿ. ನೋಡ್ರಿ ಈ ಡ್ರೆಸ್ ತಂದಾಳ. ನಾನು ಇನ್ನೇ ಸಿಂಧನೂರಿಗೆ ಹೋಗಿದ್ವಿ ಸೀರೆ ತರಕ. ಆಕೆ ಯಾವಾಗನ ಹಂಗ ಮಾಡ್ತಾಳ ನೋಡ್ರಿ. ಹೊಟ್ಟೆ ಎದಕ್ಕನ ಕರೆದ್ರೆ ಸುಮ್ಮನೆ ಬರಲ್ಲ, ಖಾಲಿ ಕೈಲೇ ಬರಲ್ಲ, ಹಂಗ ಬಂದ್ಬಿಡ್ತಾಳ. ಆಕೆ ಫುಲ್ ನಾವು ಹೊಗಳಕಂತಂಗೆಲ್ಲ ಆಕೆಗೆ ಒಂಥರ ಫೀಲ್ ಆಗಕಂತೈತಿ. ತೋರಿಸ್ತೀನಿ ಬರ್ರಿ ಅಲ್ಲಿ. ಇವಾಗ ನಮ್ಮ ಸುಮ್ಮನೆ ಬ್ಲಾಗ್ ಒಳಗೆ ನೋಡಿರ್ತೇವೆ ನೀವು. ನಾವು ಪಿಕ್ನಿಕ್ ಹೋದಾಗ ಪಿಕ್ನಿಕ್ ಇಲ್ಲ ಟೂರ್ ಅಲ್ಲ ಅದು, ಒನ್ ಡೇ ಅಲ್ಲ ಪಿಕ್ನಿಕ್. ಅದ್ರೊಳಗೆಲ್ಲ ನೋಡಿರ್ತೀರಿ ಇವ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅದಾರ ಅಂತ ಹೇಳಿ. ಫ್ರೆಂಡ್ಸ್ ಡಿಗ್ರಿ ಫ್ರೆಂಡ್ಸ್ ಅದು ನಾವು ಹೇಳಿ ನಾವು ಒಬ್ಬಕ್ಕೆ ಹೇಳ್ಬೇಕ ನಿಂಗೆ ಇಷ್ಟ ಇಲ್ಲ ಪಾಪ ನೆಕ್ಸ್ಟ್ ಆಯ್ತಲ್ಲ. ಇವಾಗ ಅಲ್ಲಿ ನಮ್ಮ ಗುಂಡನ್ನ ಮಾತಾಡ್ಸಕ್ ಬಂದಾರ್ರಿ ರಾಕೇಶನ್ನ ಅವರಮ್ಮ ಅವರು. ನೋಡ್ರಿ ಇವಾಗ ಸಾಯಂಕಾಲ ಆಗಿತ್ತು. ಕಾರ್ಮಂಡಳ ಮಾಡಿದ್ವಿ ತಿನ್ನಕಂತಾರೆ. ನಮ್ಮ ರೇಷ್ಮಾ ಮಾಡ್ಯಾಳ್ರಿ. ಅವಾಗಿಂದ ಎಲ್ಲರೂ ಮಸ್ತಾಗೈತಿ ಮಸ್ತಾಗೈತೆ ಅನ್ನಕಂತಾರ. ನೋಡ್ರಿ ನಾನು ಹಿಡಿದ್ಗಟ್ಟಲ್ಲಿ ಅಂಜಿಬಿಡ್ತಾರೆ. ಇಕ್ಕಬೇಕು ಹಿಡಿದ್ಬಿಟ್ಲ ಅಂತೇಳಿ ಎಷ್ಟು ಹೆದರಿಕೆ ಇಟ್ಟಿನಿ ನೋಡ್ರಿ. ಏನ ಇಲ್ಲೈತಲ್ಲ ಇದ ನಿನ್ ಚಾ ಅದು ನಂದು ಕುಡ್ದಿಟ್ಟೆ. ನೋಡ್ರಿ ಇವ್ರು ಗುಂಡನ್ನ ಮಾತಾಡ್ಸಕ್ ಬಂದಾರ. ನಮ್ಮ ಮನೆ ಕಡೆಯಿಂದ ಹುಡುಗ್ರಿ ಇವ್ರು. ಏನಂತ ಬಂದಾರ? ಇಂದುಮತಿ. ಕ್ಯೂಟ್ ಅದ್ರಾಗೆ. ಎಷ್ಟು ನೀಟ್ ಮಾತಾಡ್ತಾರ. ಮತ್ತೆ ಏನಂತ ಬಂದಾರ ನೋಡಕ? ಕೃತಿಕಾ ಹಾಯ್ ಅನ್ನ. ಈಕಿ ಅಹಲ್ಯ ನೋಡ್ರಿ. ಈ ಹೆಸರು ಇಷ್ಟ ನನಗೆ ಫಸ್ಟಿಗೆ ಬಂದಾಗ ಹೇಳಿದಾಗ. ಅಹಲ್ಯ ಹಾಯ್ ಅನ್ನಮ್ಮ. ಹಾಯ್. ಪಾಪು ನೋಡಕ್ ಬಂದಿರಿ? ಅಹಲ್ಯ ಅಹಲ್ಯ ಹೆಂಗೈತ್ ಪಾಪು? ಆಫ್ ಮಾಡಕ್ಕೆ ನೋಡ್ರಿ. ನಾನು ಕ್ಯಾಪ್ಚರ್ ಮಾಡಕಂತೀನಿ. ಎಷ್ಟು ಗಂಟೆ ಆಗೈತೆ ಅಂದ್ರೆ ನಿಮಗೆ ತೋರಿಸ್ತೀನಿ ತಡ್ರಿ. ನೋಡ್ರಿ 1:11 ಆಗ್ಯದ. ಇನ್ನೂ ನಿದ್ದೆ ಮಾಡಬಲ್ತು. ರಾತ್ರಿ ಆಳ್ತದೆ ಇದು. ರಾತ್ರಿ ರಾಜ ಸಾವಿತ್ರಿ ಹೋದ ನಾಳದ್ ನೋಡೋದಾಗ್ಲಾರ್ದು ಎದ್ದು ಬಂದಾಳೆ ಇವಾಗ. ನಂಗೆ ಫುಲ್ ಬೆನ್ನು ನೋವಾಕಂತೈತಿ. ಎಷ್ಟು ಎದ್ದು ಏನು ಮಾಡಿದ್ರೂ ಗಪ್ಪಾಗಬಲ್ತು. ಪಕ್ಕನೇ ಹಾಕೊಂಡಿನಿ ಗ್ಯಾಸ್ ಇಲ್ಲಿ ಪದ್ರೆ ಒಳಗಡೆ. ಸಾವಿತ್ರಿ ಕಾಲ ಮೇಲೆ ಒಟ್ಟು ಎತ್ಕೋಬೇಕಂತ ಕಣ್ಣು ಇವಾಗ ತೆಗಿತಾನಂತ ನೋಡ್ರಿ. ನಾವು ನೈಟ್ ಏನಾರ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಸಾಕಾಗ್ಬಿಟ್ಟಿರ್ತ್ರಿ. ಅದಕ್ಕಂದ್ರೆ ನಮ್ಮ ಗುಂಡು ಹಗಲೆಲ್ಲ ಮಕ್ಕೊಂತೈತ್ರಿ. ಎಷ್ಟು ಎಬ್ಸಿದ್ರೆ ಎದ್ದೇಳಲ್ಲ. ರಾತ್ರಿ ಎದ್ದು ಕುಂತ್ಬಿಡ್ತೈತ್ರಿ. ನನಗೂ ಎದ್ದೇಳಕ್ಕೆ ಒಟ್ಟಾಗಲ್ಲ. ಒಂದು ½ an hour ಕೂಡ ನಿದ್ದೆ ಮಾಡಿಲ್ಲ. ಕಣ್ಣು ನೋಡಲ್ಲ. ಅಲ್ಲೇ ಡಾರ್ಕ್ ಸರ್ಕಲ್ ಅದಾವು. ನಿನ್ನೆ ಅಂತೂ ಒಟ್ಟ ಮನಗಿಸ್ಕೊಟ್ಟಿಲ್ರಿ. ಈಗ ಡಾರ್ಕ್ ಸರ್ಕಲ್ ನೋಡ್ಸಿ ಏನು ದೇವ ಕಣಕ್ಕೆ ಹಿಂಗೆ ಬರ್ತಾವ. ಅಕ್ಕ ಪಾಪುದ ಮಕ್ಕ ಸ್ವಲ್ಪ ಇದು ಹೈಡ್ ಮಾಡ. ಫೇಸ್ ರಿವೀಲ್ ಒಂದು ಮಾಡೋಕನ್ನ ಅದಷ್ಟು ಸ್ವಲ್ಪ ಫೇಸ್ ಕಡಿಮೆ. ಪಾಪ ರೀ ನಮ್ಮ ಸುಮ್ಮಿ ಅಂತೂ ಪೂರ ನಿದ್ದಿಗೆಟ್ಟಾಳ. ಇವಾಗಂತಲ್ರಿ ಪ್ರೆಗ್ನೆಂಟ್ ಇದ್ದಾಗಿಂದನೂ ಬರೀ ಹಂಗೆ ಆಗ್ಬಿಟ್ಟೈತೆ ಅಲ್ಲಕ್ಕ.
ಸಂಪೂರ್ಣ ಈಗಿನ ಒಂದು 3 ತಿಂಗಳಾಗ ಮಟ್ಟ ಹಿಂಗೆ ಅದ್ಲಕ್ಕ. 106 ಇಲ್ಲ 3 ತಿಂಗಳ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ಸತ್ತೆ ನಂಗೆ. ಕೃಷ್ಣಿನೆಲ್ಲ ನೋಡಿದ್ವಲ್ಲ, ಮತ್ತು ಪರವಾಗಿಲ್ಲ ಅನ್ಸತ್ತೆ ರೀ. ಪಾಪ ನಮ್ಮ ಅಮ್ಮಂದು ಈಗಿದು ಪೂರ ನಿದ್ದೆ. ಮಮ್ಮಿ ನಾನು ಎಷ್ಟು ನಿದ್ದೆ ಕಂಟ್ರೋಲ್ ಮಾಡ್ತೀನಿ ಮೊದಲ 2:40 ತನಕ ಎದ್ನೆ ಮಿಕ್ಕಿತ್ತು ನನಗೆ. ಸಿಟ್ಟಿಗೆ ಎದ್ಬಿಟ್ಟಿದ್ನಿ, ಮಮ್ಮಿ ತಗೊಂತ ಇಲ್ಲ ಬಂದು ಅಂತೇಳಿ ಅಂತಂದು ಆಯ್ಕೆ 2 ತಾಸು ಪಾಪ ಮನಸ್ಸಲ್ಲಿ ತೊಟ್ಟು ಜೋಡಿಗೆ ಒಳಗೆ ಮಕ್ಕಂದಿಲ್ಲ ಅಂತದೆ. ನಾನು ಮುಂಜಾನೆ ಕರೆದಾಳ, ಮುಂಜಾನಾಗೈತಿ ಎಷ್ಟಾಗೈತೆ ಟೈಮ್ ನೋಡಿಲ್ಲ. ಸಾವಿತ್ರವ್ವ ಬಾ ಅಂತ 2 ತಾಸು ಎತ್ಕೊಂಡಾಳ, ಮತ್ತೆ 5:40 ತಂದಾಳ. ಮತ್ತೆ ಸ್ವಲ್ಪ ಪಾಲು ಕೊಟ್ಟು ಮತ್ತೆ ಒಳಗೆ ಕರ್ಕೊಂಡೀನಿ. ಪೂರ ಮಿಕ್ಕಿತ್ತು. ಅವಾಗ ಸ್ವಲ್ಪ ಮಕ್ಕಳ ಕುಂತಿತ್ತು ಲೈಟಾಗಿ. ಅವಾಗ ನಿಮ್ಮ ಅಕ್ಕ ಹೋಗು ಅಂತೇಳಿ ಟೀ ಮಕ್ಕ ತಗೊಂಡು ಟೀ ಬ್ರೆಡ್ ಕುಡಿದು ನಿಮ್ಮ ಅಕ್ಕ ಹೋಗು ಅಂತೇಳಿ ಕಳಿಸಿದ್ಲು. ನನಗಾಕಿ ಪಾತ್ರೆ ತೊಳಕ್ಕೆ ಹೋಗ್ಯಾಳ. ಅವಾಗ ಎದ್ದಾಳಕಂತದ ಎದ್ದಾಳಕ 2 ತಾಸು ಮಕ್ಕಂದ್ರೆ ರೇಷ್ಮೆ ಬಂದು ದಕ್ಕಂತೇನೋ ಮಂಚದ ಮೇಲೆ ಇಟ್ಬಿಟ್ಲು. ಹೆಸರಾಗ್ಬಿಡ್ತು ನಂಗೆ. ಒಳ್ಳೆ ಹೆಸರಾದ್ರೆ ನಿದ್ದೆ ಬರೋಕೆ 1 ತಾಸು ಬೇಕು. ಹೌದು. ಮತ್ತೆ ಎದ್ಬಿಟ್ಟು ಮಮ್ಮಿ ಎಬ್ಸಿದ್ ನನ್ನ. ಮಮ್ಮಿ ನಂಗೆ ಆಗಲ್ಲ ನಿದ್ದೆ ಮುಂದೆ ತಾಳಕೊಂತಿತ್ತು ಬಿಡಂದು ಕೊಟ್ಟು ಹೊಡೆ ಮಕ್ಕೊಂಬಿಟ್ನಿ. ಮತ್ತೆ ಎಲ್ಲರೂ ಪಾಪು ವೇಟ್ ಜಗ್ಗಿ ಕ್ವಶನ್ಸ್ ಕೇಳಿರಿ, ಎಲ್ಲದಕ್ಕೆ ಆನ್ಸರ್ ಮಾಡಕ್ಕೆ ಈಗ ಆಗಲ್ಲ. ಇವಾಗ ಪಾಪು ವೇಟ್ ಬಗ್ಗೆ ಹೇಳ್ತೀವಿ. ಪಾಪು ವೇಟ್ ಎಷ್ಟಿತ್ತು ಅಂತೇಳಿ ನಾವು ಫಸ್ಟಿಗೆ ಡೆಲಿವರಿನ ಲೇಟಾಗಿ ಮಾಡ್ಸಿರೋ ರೀಸನ್ನ ಅದಲ್ಲಕ್ಕ. ಪಾಪು ಅದ ಮತ್ತೆ ನನಗೆ ಕ್ಯೂಟಾಗಿ ಗುಂಡು ಹುಟ್ಬೇಕನ್ನೋದು ಆಸೆ ಒಂದಿತ್ತು ನನಗೆ. ಒಬ್ಬೊಬ್ರು ಹೊಟ್ಟೆ ದೊಡ್ಡದಿದ್ರು ಪಾಪು ವೇಟ್ ಇದಿರುತ್ತೆ. ಅದ್ರಾಗ ಬರೀ ನಾವು ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ನಾಗ ಎಷ್ಟು 2.4 ಬಂದ್ಬಿಟ್ಟಿತ್ತು. 2.4 ಬಂದ್ಬಿಟ್ಟಿತ್ತು. ಇದೇನು ಮುಗಿದ್ಮೇಲೆ ಇವಾಗ 1 ಮಂತ್ ಬ್ಯಾಕ್ ಅದು. 1 ಮಂತ್ ಬ್ಯಾಕ್ 3ನೇ ತಾರೀಕು ನಾವಾಗ ತೋರಿಸಿವ್ರಿ. ಅವಾಗೂ ವೇಟ್ ಕಡಿಮೆ ಇತ್ತು. ಮತ್ತು ಇವಾಗ ಲಘು ಪಾಪು ಹೊರಗೆ ಬಂತಂದ್ರೆ ಮತ್ತೆ ಆರಾಮಿಲ್ದಂಗೆ ಆಗೋದು, ವೇಟ್ ಕಡಿಮೆ ಆಗೋದು, ತೆಳ್ಳಗಿರೋದು ಇದ್ರೆ ಅದು ಫುಲ್ ಹಾಗೆ ಇರುತ್ತೆ ಯಾವಾಗಲೂ. ಊಟದಾಗ ವೇಟ್ ಜಾಸ್ತಿ ಇದ್ರೆ ಗುಂಡಾಗಿರುತ್ತೆ ಅಂಥೇಳಿ ಈಗ ಮುಂದಕ್ಕೆ ಹಾಕಿದ್ವಲ್ಲಕ್ಕ ನಾವು ಒಳಗೆ. ನಮ್ಮ ಮಮ್ಮಿ ಅವರೆಲ್ಲರೂ ಇಲ್ಲ ಇವಾಗ ಲಾಸ್ಟ್ ಮೊಮೆಂಟ್ನಾಗ ಬೆಳೀತಾ. ಅದು ಒಂದು ರೀಸನ್ ಆಗಿತ್ತು ಸ್ವಲ್ಪ. ಇಲ್ಲ ಸ್ವಲ್ಪ ಅವಾಗ ಪೇನ್ ಆದಾಗ ಸ್ವಲ್ಪ ಆಗಕ್ಕಂತಿತ್ತಲ್ಲ ನಿಂಗೆ. ಅವಾಗ ಹೋಗ್ಬೇಕು ಅನ್ಕೊಂಡ್ರೆ ನಮ್ಮಮ್ಮ ಅವ್ರಿಗೆ ಇವಾಗ ಬೇಡ, ಇನ್ನು ಇವಾಗ ಹೊಟ್ಯಾಗ ಬೆಳೀತಿರ್ತೈತಿ ಪಾಪು ಹಂಗೆ ಹಿಂಗೆ ಅಂತ ಅಂದರಿ. ಹಂಗಾಗಿ ನಮ್ಮ ಪಾಪು ಗುಂಡಾಗ ಬರಲಿ ಯಾವ್ದನ ಬರಲಿಲ್ಲ ಅಷ್ಟೇ. ನಾನು ಆ್ಯಕ್ಚುಲಿ ಅಂತ ಡ್ರೈ ಫ್ರೂಟ್ಸ್ ಅವು ಏನು ತಿಂದಿಲ್ಲ. ಫಸ್ಟಿಗೆ ತಿನ್ನೆ ಸಾವು. ಹೌದಾ? ಆಮೇಲೆ ತಿನ್ನಲಿಲ್ಲ. ಫಸ್ಟಿಗೆ ಫುಲ್ ಕೇರ್ ಮಾಡ್ಬೇಕು ಅನ್ನಂಗೆ. ಇನ್ನು 3 ತಿಂಗಳು ಆಗಿದ್ದಿಲ್ಲ ರೀ ಅವಾಗ ಬಂದಿದ್ದು ನೋಡ್ರಿ ಊರಿಗೆ. ಅವಾಗ ಸ್ವಲ್ಪ ತಗೊಂಬಂದೆಲ್ಲ ತಿನ್ನಕಂತಲ. ಆಮೇಲೆ ತಿನ್ನಲೇ ಇಲ್ಲ. ಆಮೇಲೆ ಊರಾಗಿದ್ದಾಗ ಎಣ್ಣೆ ಜಾಸ್ತಿ ಕುಡ್ದಿದ್ದೆ. ಒಂದ್ಸಲ ತಿಂದಿದ್ನೆ ಆರೆಂಜ್ ಗಿರೇಂಜ್ ಅವು ಎಲ್ಲ ಏನು ಕಂಟಿನ್ಯೂ ಯಾವುದೂ ಮಾಡಿಲ್ಲ. ಸ್ವಲ್ಪ ಲಾಸ್ಟಿಗೆ ಅನ್ನ ಮೊಸರು ಜಾಸ್ತಿ ಉಂಡೆ ಎದೆ ಉರಿಯೋದು ಹಂಗೆ ಒಂದಿತ್ತು. ನಂಗೆ ಕನಸ್ನಾಗ ಅಂತಿದ್ನಿಲ್ಲ ಅಕ್ಕ ನನಗೆ ಪಾಪು ಹುಟ್ಟಿತ್ತು, ಬೆಳ್ಳಗಿತ್ತು. ನನ್ನ ಕನಸ್ನಾಗ ಕಂಟಿನ್ಯೂ 2-3 ದಿನ ಬೆಳ್ಳಗಿರೋ ಪಾಪು ಮತ್ತು ಕ್ಯೂಟಾಗಿರೋ ದಪ್ಪಗಿರೋ ಪಾಪು ಅಂತೇಳಿ ಕನಸು ಹೇಳಿದ್ನೆಲ್ಲ ನಾನು ಹೇಳಿದ್ದೆ. ಹಂಗೆ ಬಂದಿತ್ತು ರೀ ಕನಸ್ನಾಗೆ. ಆಮೇಲೆ ಹಂಗೆಲ್ಲ ಬರಲ್ಲ ಬಿಡು, ಕನಸ್ನಾಗ ಬಂದಂಗೆ. ನಾವು ಒಮ್ಮೆ ಹುಡುಗಿ ಬಂದಿತ್ತಕ್ಕ ನನ್ನ ಕನಸ್ನಾಗ ಅನ್ನಕಂತಿದ್ದೆ. ನಾನು ಅಕ್ಕ ನನ್ನ ಕನಸ್ನಾಗ ಆದಂಗೆ ಒಟ್ಟು ರಿಯಲ್ ಆಗಲ್ಲ, ಎಲ್ಲ ಉಲ್ಟಾ ಆಗುತ್ತೆ ಅನ್ನಕಂತಿದ್ನಿಲ್ಲ ಹಿಂಗೆ. ಹಂಗಾಗೈತೆ ನೋಡ್ರಿ. ಗಂಡು ಪಾಪುನ ಆಗೈತಿ ನಮ್ಮ ಸುಮ್ಮಿಗೆ. ನನ್ನ ಆಸೆ ಅಂತ ಗಂಡು ಪಾಪು ಎಲ್ಲರೂ ಬ್ಲೆಸ್ಸಿಂಗ್ ಕೂಡ ಮಾಡಿದ್ದೆ. ಥ್ಯಾಂಕ್ ಯು ಸೊ ಮಚ್ ಅವರಿಗೆ. ರಿಪ್ಲೈ ಮಾಡೋಕ್ಕಾಗಿಲ್ಲ ಕಮೆಂಟ್ಸಿಗೆ, ಸ್ವಲ್ಪ ರಿಕವರ್ ಆಗಿ ಮಾಡ್ತೇವ್ರಿ, ರಿಪ್ಲೈ ಮಾಡ್ತೀವಿ. ಮತ್ತು ನೀವೆಲ್ಲ ಕೇಳಿರೋ ಕ್ವಶನ್ಸಿಗೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಇವಾಗ ಏನಂದ್ರೆ ಪಾಪು ವೇಟ್ ಎಷ್ಟಿತ್ತು ಅಂತಂದ್ರಕ್ಕ ನೀವು ಫಸ್ಟಿಗೆ ಒಳಗೆ ಹುಟ್ಟಿದ ತಕ್ಷಣ ಹೇಳ್ಬಿಟ್ರೆ. ಅಲ್ಲಿ ಹೇಳಿಲ್ಲ, ನಂಗೆ ಹೇಳಿಲ್ಲ. ಅಲ್ಲಿ ಹೇಳಕ್ಕಂತಿದ್ರು ಪಟಕನ ಹಾಕ್ತಾರಲ್ಲ 3.5 ಅಂದ್ರೆ. ಹೌದನ? 3.5 ಐತೆ ನೋಡ್ರಿ ಪಾಪು ವೇಟ್. ಅಂದ್ರೆ ಅವಾಗದು ಸ್ವಲ್ಪ ಹುಟ್ಟಿದ ಗಟ್ಟಲ್ಲಿ ಇನ್ನೂ ಗುಂಡ ಕಾಣಿಸಿತ್ರಿ. ಇವಾಗ ಸ್ವಲ್ಪ ಚೇಂಜಸ್ ಆಗಿರ್ತಾವಲ್ಲಕ್ಕ ವಾತಾವರಣಕ್ಕೆ, ಹೊರಗಿನ ವಾತಾವರಣಕ್ಕೆಲ್ಲ. ಬಟ್ಟೆ ಹಾಕಿದ್ಮೇಲೆ ಏನೋ ಬತ್ತತಾವ ಅಂತಾರಲ್ಲ, ಆಗೈತೆ ಸ್ವಲ್ಪ. ಇವಾಗ ಆಗೈತ್ರಿ. ಇವಾಗ ಆಮೇಲೆ ವೆಯ್ಟ್ ಎಷ್ಟೈತೆ ಅಂತೇಳಿ ಚೆಕ್ ಮಾಡಿಸಿಲ್ಲ. ನಮಗೂ ಹೊರಗೆಲ್ಲ ಬಂದಮೇಲೆ 3.5 kg ಅಂದ ತಕ್ಷಣ ಖುಷಿ ಆಗ್ಬಿಡ್ತು. ಗುಂಡ ಅಂಥೇಳಿ ಆ ಟೈಮಿಂಗಿಗೆ ಏನಾರು ಮಾಡ್ತಿದ್ರೆ 4 kg ಕಿತ್ತದು.
ಅಲ್ಲ 7 ತನಕ ಇದ್ದಿದ್ರಿ ಅಲ್ಲ ಹಿಂಗೆ ಅದಕ್ಕೆ ನೋವು ಕಾಣಿಸ್ಕೊಂಡ್ಬಿಟ್ಟೈತೆ. ವೇಟಿಂಗ್ ಅಲ್ಲಿ ಮಟ್ಟ ಆಗ್ತಾ ಇರಲಿಲ್ಲ ಅಲ್ಲಿ ನನಗೆ ಅವತ್ತ ಪೂರ ಮಿಕ್ಕಿ ಬಿಟ್ಟಿತ್ರಿ 3:30. ನಂದು ನಿನ್ನೆ ಇತ್ತು ಹ್ಞೂ ಅದು ಹೋಗಿ ಹೋದ ವಾರ ಆಯ್ತು ಅದು ದೇವ್ರದ್ದು ಅವತ್ತು ಹೋಗ್ಬೇಕನ್ನೋದು ನಿನ್ನೆ ಅಲ್ಲ ಗುರುವಾರ ಮೊನ್ನೆ ಮೊನ್ನೆ. ಆಯ್ತಲ್ಲ. ಏನೋ ಹೇಳಕ್ಕೆ ಬಂದೆ ನೋಡವ ಮರ್ತೋದೆ. ಅಷ್ಟೇ 3.5 ಐತ್ರಿ ವೇಟ್. ಇವಾಗ ಕಡಿಮೆ ಆಗ್ಬೋದಲ್ಲ. ಏನಾದರೂ ಕ್ವಶನ್ಸ್ ಇದ್ದರೆ ಅದಾವ್ರಿ ನೀವು ಕೇಳಿರೋ ಕ್ವಶನ್ಸ್ ಯಾವ ಹಾಸ್ಪಿಟ್ಲ್ ಎಷ್ಟು ಖರ್ಚು ಬಂತು, ಹೌದು. ನಾರ್ಮಲ್ ಡೆಲಿವರಿನ ಸೆಕ್ಷನ್ ಎಲ್ಲ ಕೇಳಿರಿ. ಅದೆಲ್ಲನೂ ತೋರಿಸ್ತೀವಿ. ಮತ್ತಿಕ್ಕಿಗೆ ಯಾವ ಥರ ಬಾನಂತನ ಮಾಡ್ತಾರ ಅಂಥದ್ದೆಲ್ಲ ಕ್ಯಾಪ್ಚರ್ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ರೀ. ನಮ್ಮ ಗುಂಡು ಎಷ್ಟು ಕಾಡಿಸ್ತಾನೋ ಅದೆಲ್ಲ ಕ್ಯಾಪ್ಚರ್ ಮಾಡೋಕೆ ಆಗಂಗೇ ಇಲ್ಲ ರೀ, ನಿದ್ದಿಯಾಗ ಆಗಲ್ಲ. ಅವ್ನು ಏನರ ಸ್ವಲ್ಪ ಮಾಡೋದು ತೋರಿಸ್ಬೇಕಂದ್ರೆ ಅದು ಹಗಲೆಲ್ಲ ಮುಕ್ಕೊಂತಾನೆ ರೀ. ಮಕ್ಕಳ ನೋಡಿ ನಂಗೆ ನಿನ್ನೆ ಅಲ್ಲಿ ಸ್ವಲ್ಪ ಕೆಳಗೆ ಹಾಕಿದ್ವಲ್ಲ ಪಾಪುನ, ಕೆಳಗೆ ಹಾಕ್ಬೇಡ್ರಿ ಅಂತಾರೆ ಮಂದಿ. ಹೌದೇನು ಮಮ್ಮಿ ಹಂಗೆ ಮನಗಿಸಿದ್ ನೋಡಿ, ಕೆಳಗೆ ಹಾಸಿ ಎಲ್ಲ ಮನಗಿಸಾರಿ ಅಂದ್ರೆ ಸ್ವಲ್ಪ ಫ್ರೀ ಆಗಿಬಿಡ್ರಿ ಅಂತ ಹೇಳಿದ್ದಾರೆ ಡಾಕ್ಟ್ರ್. ಬೆಚ್ಚಗಿಡೋದು ಜಗ್ಗಿ ಅದಕ್ಕೆಲ್ಲ ಹೊಚ್ಚೋದು ಹಾಗೆಲ್ಲ ಮಾಡಬೇಡ್ರಿ ಅಂತ ಹೇಳ್ಯಾರಂತ. ಹಾಗಾಗಿ ಅದಕ್ಕೆ ಸ್ವಲ್ಪ ಫ್ರೀ ಇರಲಿ ಅಂತ ಹಂಗೆ ಮಾಡಿರೋದ್ರಿ. ನಮ್ಮ ಗುಂಡು ಆರಾಮೈತಿ ಇವಾಗ. ತೋರಿಸ್ತೀನಿ ನೋಡ್ರಿ. ನೆಕ್ಸ್ಟ್ ನಿಮ್ದು ಯಾವ್ದಾನ ಕ್ವಶನ್ನಿಗೆ ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡ್ತೀರಿ. ಹಂಗೆ ಅಂತೂ ಇಷ್ಟ ಐತೆ ನೋಡ್ರಿ. ವೇಟ್ ಅಂತೂ ಇಷ್ಟ ಐತೆ ನೋಡ್ರಿ. ಇವಾಗ ಎಷ್ಟೈತೆ ಪ್ರೆಸೆಂಟ್ ಗೊತ್ತಿಲ್ಲ, ಒಂದು 700 ಬೆಳೆದಿರುತ್ತೆ. ಮತ್ತು ಇವಾಗ ಎಲ್ಲಿ ವಾಪಸ್ ರಿಕವರ್ ಆಗುತ್ತಾ ಏನು ಕಡಿಮೆ ಆಗುತ್ತಾ ನೋಡ್ಬೇಕು. ಕಾದು ನೋಡಿ. ಬಾಯ್ ಬಾಯ್. ಬಾಯ್.